ಸೇಯಿಂಗ್ ಈಗ ನಮ್ಮ ಸೊಸೈಟಿಯಲ್ಲಿ 30+ ಆದವರಿಗೆ ಎಷ್ಟು ಜನಕ್ಕೆ ನಮಗೆ ಗಂಡು ಅಷ್ಟೊಂದು ಹೇರಳವಾಗಿ ಸಿಗೋದು ಅಪರೂಪ ಒಂದು. ಮೆಚುರಿಟಿ ಇರುವಂತಹ ಸಾಕಷ್ಟು ಜನ ಗಂಡಸರಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಅದು ಎಷ್ಟು ತಯಾರಾಗಿದ್ದೀನಿ ಅದಕ್ಕೆ, ಅಥವಾ ಮದುವೆ ಆಗಲಿ ತಯಾರಿದ್ದೀನಾ, ಯಾವ ಥರ ಮದುವೆ ಆಗಿ ತಯಾರಿದ್ದೀನಿ, ಏನೇನಕ್ಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರಿದ್ದೀನಿ. ಇನ್ನೊಂದೇನಾಗುತ್ತಂದರೆ ಸಿನಿಮಾದಲ್ಲಿ ಇರ್ತೀವಿ, ನಮಗೇನಾಗುತ್ತಂದರೆ ವಿವ್ ಸೀನ್ ಮನಿ ಲಾಟ್, we've seen success a lot, we've seen attention a lot, ಎಲ್ಲದು ಲಾಟ್. ಮತ್ತು ನಾನಂತೂ ಬಂದಿರೋದು ಆಲ್ಮೋಸ್ಟ್ 16 ಇಯರ್ಸಿಂದ ನನ್ನ ವಯಸ್ಸು ಅಷ್ಟಿರ್ಬೇಕಾದ್ರಿಂದ ನಾನು ಪಾರ್ಟ್ ಆಫ್ ದ ಇಂಡಸ್ ಈ ಥರ ಗ್ಲಾಮರ್ ಫೀಲ್ಡಲ್ಲೇ ಇದ್ದೀನಿ. ಅದ್ರ ಜೊತೆಲಿ ನಾನು ಆಮೇಲೆ ಮಾಡೆಲಿಂಗು ಮಾಡ್ತಾಯಿದ್ದೆ, ಸಾಕಷ್ಟು ವರ್ಷ ಮಾಡಿದ್ದೀನಿ. ಡನ್ ಎಷ್ಟೋ ಬ್ರ್ಯಾಂಡ್ಸಿಗೆಲ್ಲ ಮಾಡಿದ್ದೀನಿ ಆಯಿತಾ. ಸೊ you've seen ಎವ್ರಿಥಿಂಗ್. ಈಗ ಏನು ಗೊತ್ತಿಲ್ಲದೆ ಇರೋರಾದರೆ ಬೇರೆ. ಈಗ ನಾನು ಹಣ ನಂಗೆ ಸಂಪಾದನೆಯೂ ಮಾಡಿದ್ದೀನಿ, ಖರ್ಚು ಮಾಡೋಕ್ಕೆ ಗೊತ್ತಿದೆ, ಆಮೇಲೆ ನನಗೆ ಹೇಗೆ ಇಷ್ಟವಾಗಿದೆಯೋ ಹಾಗೆ ನನ್ನ ಬದುಕನ್ನು ನಾನು ರೂಪಿಸ್ಕೊಂಡಿದ್ದೀನಿ. ಇದೆಲ್ಲ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಂಪಾದನೆ. ನನಗೆ ಮತ್ತು ಇನ್ಯಾರೂ ಸಂಪಾದನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ. ಈಗ ಬರೀ ಹುಡುಗಿ ಒಂದು ಓದಿ ಮದುವೆಯಲ್ಲಿ ಇದಕ್ಕೆ ಕಾಲಿಡ್ತಿದ್ದಾಳೆ ಅಂತ ಹೇಳಿದ್ರೆ ಜೀವನಕ್ಕೆ, ಅವಳಿಗೆ ಇದು ಯಾವುದರ ಅನುಭವ ಇರಲ್ಲ. ಸೊ ಶಿ ಡಸಂಟ್ ಹ್ಯಾವ್ ದಟ್ ಮಚ್ ಆಫ್ ಅ ಕಮಾಂಡ್. ನಮ್ಮಲ್ಲಿ ಏನಾಗುತ್ತೆ, ನನಗೆ ಐ ಬಿಕಮ್ ಮೋರ್ ಕಮಾಂಡಿಂಗ್ ಆ್ಯಸ್ ಅ ಮ್ಯಾನ್. ಎಷ್ಟು ಗಂಡಸಿಗೆ ಎಷ್ಟು ಕಮಾಂಡ್ ಇರುತ್ತೋ ಅಷ್ಟೇ ಕಮಾಂಡಿಂಗ್ ಐ ವಿಲ್ ಆಲ್ಸೋ ಬಿಕಮ್. ಸೊ ಈ ಥರದ್ದೆಲ್ಲ ಆದಾಗ ಒಂದು ಸಂಬಂಧ ಇಟ್ ಬಿಕಮ್ಸ್ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್. ಅದ್ರಲ್ಲಿ ಒಂದು ಸ್ವಲ್ಪ ಒಂಚೂರು ಘರ್ಷಣೆ ಆಗ್ಬೋದು, ಆಗದೆ ಇದ್ರೂ ಒಂದು ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ಬೋದು, ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ. ಆಮೇಲೆ ಎಷ್ಟೇ ಅಡ್ಜಸ್ಟ್ ಆದ್ರೂ ಆಗಲೇ ನನ್ನ ಜೀವನನೇ ಫಾರ್ಮ್ ಆಗಿಬಿಟ್ಟಿರುತ್ತೆ. ಆ ಚೌಕಟ್ಟಲ್ಲಿ ಅವ್ರು ಬರೋಕ್ಕೆ ರೆಡಿ ಇರಬೇಕು, ಆಮೇಲೆ ಅವ್ರು ಹೊಂದ್ಕೊಳ್ಬೇಕು. ಇಟ್ ಇಸ್ ಆಲ್ ಬರೀ ಒಂದಿನ ಸುಮ್ಮನೆ ಪ್ರೀತಿ ಅಂತ ಹೇಳ್ಬಿಟ್ಟು ಏನೋ 2 ದಿನ ಹಾಗೆ ಮಾಡ್ಬೋದು, 2 ದಿನ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಜೀವನ ಹಾಗೆ ನಡೆಯಲ್ಲ ಅಲ್ಲ. ಇಟ್ ವಾಸ್ ಕಾಂಪ್ಲಿಕೇಟೆಡ್. ಹಾಗಾಗಿ ನನಗೆ ಯಾವಾಗ ಅದೆಲ್ಲ ಆ ಥರದ್ದು ಇದು ಸಿಚುವೇಶನ್ ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಬಂದೆ, ದೆನ್ ಐ ಡಿಸೈಡೆಡ್ ಐ ಕೆನಾಟ್ ಮ್ಯಾರಿ ಅಂತ. ಬಟ್ ಆ ಟೈಮಲ್ಲಿ ಏನಾಗುತ್ತಂದರೆ ಒನ್ಸ್ ವಿ ಆರ್ 35, ನಮಗೆ ನಮ್ಮ ಬಾಡಿ ಕ್ಲಾಕ್ ನಮಗೆ ಜ್ಞಾಪಿಸ್ತಾ ಇರುತ್ತೆ. ಹೆಣ್ಮಕ್ಳಿಗೆ ನಮಗೆ ಒಂದು ಲಿಮಿಟೇಷನ್ ಇದೆ. ಅದು ಯಾವ ವಯಸ್ಸಿಗೆ ನಮಗೆ ಬಾಡಿ ಕ್ಲಾಕ್ ನಮಗೆ ನಿಂತೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಋತುಸ್ರಾವದ ಸೈಕಲ್ ಯಾವಾಗ ನಿಲ್ಲತ್ತೆ ಅದೆಲ್ಲ ಏನು ನಮ್ಗೆ ಗೊತ್ತಿರಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಲಾಡ್ ಆಫ್, ಇವಾಗ ಸ್ಪೆಷಲಿ ಸಿಟಿಯಲ್ಲಿ ಇರೋರಿಗೆ ಬೇಗ ಮೆನೋಪಾಸ್ ಆಗೋಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ.